ನಮಸ್ಕಾರ. ಇವತ್ತಿನ ವಿಷಯ ಏನು ಗೊತ್ತಾ? ಟ್ರಸ್ಟ್, ನಂಬಿಕೆ. ಚಿಕ್ಕ ಮಗು ತಾಯಿಯನ್ನು ನಂಬುತ್ತೆ. ಜಗತ್ತಲ್ಲಿ ಮೊದಲನೆಯ ಕಾಂಟ್ಯಾಕ್ಟ್ ತಾಯಿ ಜೊತೆ ಮಗುವಿಂದು. ಅದಕ್ಕೆ ತಾಯಿಯನ್ನು ನಂಬುತ್ತೆ. ಎಷ್ಟು ನಂಬುತ್ತೆ ಅಂದರೆ ಆ ತಾಯಿ ತಾನು ಬೇರೆ ತಾಯಿ ಬೇರೆ ಅಂತ ಅಂದ್ಕೊಳ್ಳೋದೇ ಇರಲ್ಲ. ಅಲ್ಲಿವರೆಗೆ ಮಗು ತಾಯಿಯನ್ನು ನಂಬಿಬಿಡುತ್ತೆ. ಆಮೇಲೆ ಅರ್ಥ ಆಗುತ್ತೆ, ಓಕೆ ತಾಯಿ ಬೇರೆ ನಾನು ಬೇರೆ. ಕೆಲವೊಂದು ಅವಳಿಗೆ ಅರ್ಥ ಆಗಲ್ಲ. ಆಗ ಅಳಬೇಕಾಗುತ್ತೆ. ಓಕೆ, ನನ್ನ ಕಮ್ಯುನಿಕೇಷನನ್ನು ಕೇಳಿಸ್ಕೊ. ಅದು ಟ್ರಸ್ಟ್, ನಂಬಿಕೆ. ಏನೇ ಆದ್ರೂ ನಿಮ್ಗೊಂದು ಕಾಮಿಡಿ ಹೇಳಲೇಬೇಕು. ಏನು ಗೊತ್ತಾ, ನನ್ನ ಮಗ ಯಾವಾಗಾದರೂ ಬಿದ್ದೋದ ಅಂತ ಇಟ್ಕೊಳ್ಳಿ. ಅದಕ್ಕೆ ಅವನು ಯಾವಾಗಲೂ ಅಂದ್ಕೊಳ್ಳೋದು ಅವನು ಬಿದ್ದ ಅಂತ ಅಲ್ಲ, ಅವನು ಬಿದ್ದರೆ ನಾನು ಹಿಡ್ಕೊಳ್ಳಿಲ್ಲ ಅಂತ. ಅದಕ್ಕೆ ಅವನು ನನ್ನನ್ನು ಕೇಳ್ತಾನೆ, ಯಾಕೆ ನನ್ನನ್ನು ಬೀಳೋದಿಕ್ಕೆ ಬಿಟ್ಟೆ ಅಮ್ಮ? ಅಲ್ಲಿವರೆಗೆ ಮಕ್ಕಳು ನಮ್ಮನ್ನು ನಂಬುತ್ತಾರೆ. ಆ್ಯಕ್ಚುಲಿ ನಾವು ಬೀಳೋದಿಕ್ಕೆ ಬಿಟ್ಟಿರಲ್ಲ, ಅನ್ಎಕ್ಸ್ಪೆಕ್ಟೆಡ್ಲಿ ಬಿದ್ದುಬಿಟ್ಟಿರ್ತಾರೆ ಮಕ್ಕಳು. ಎಷ್ಟೋ ಸಾರ್ತಿ ಕೈ ಹಿಡ್ಕೊಂಡಿದ್ರು ಸ್ಲಿಪ್ಪಾಗಿ ಬಿದ್ದುಬಿಟ್ಟಿರ್ತಾರೆ ಅಲ್ವಾ? ಹೆಚ್ಚಿನ ಸರಿ ಜಗ್ತೀವಿ, ಬಟ್ ಸ್ಟಿಲ್ ಸಮ್ಟೈಮ್ಸ್ ಹಂಗೆ ಆಗ್ಬಿಡುತ್ತೆ. ಹಾಗಾದರೆ ಅವನು ನನ್ನನ್ನು ಈ ಪ್ರಶ್ನೆ ಕೇಳ್ತಾನೆ, ನನ್ನನ್ನು ಬೀಳೋದಕ್ಕೆ ಯಾಕೆ ಬಿಟ್ಟೆ ಅಮ್ಮ ಅಂತ ಕೇಳ್ತಾನೆ. ನಮ್ಮನ್ನು ನಾವು ಇನ್ನೊಂದು ಸಲ ರಿವ್ಯೂ ಮಾಡ್ಕೋಬೇಕು ನೋಡಿ ಹೇಗೆ ಅಂತ. ಮಕ್ಕಳ ನಂಬಿಕೆಗೆ ಎಷ್ಟು ಮಹತ್ವ ಇದೆ ನೋಡಿ ಅಲ್ವಾ? ಸೊ ಈ ಟ್ರಸ್ಟ್ ಅನ್ನೋದು ಹೇಗೆ ಬೆಳೆಯುತ್ತೆ ಗೊತ್ತಾ? ಗ್ರ್ಯಾಜುವಲಿ ಬೆಳೆಯುತ್ತೆ, ನಿಧಾನಕ್ಕೆ ಬೆಳೆಯುತ್ತೆ. ಟ್ರಸ್ಟ್ ಅನ್ನೋದು ನಾನು ಬಾಯಲ್ಲಿ ರಿಪೀಟೆಡ್ಲಿ ಏನು ಹೇಳ್ತೀನಿ ಅನ್ನೋದ್ರ ಮೇಲೆ ಆಗಲ್ಲ. ನಾನು ಯಾವ ಆ್ಯಕ್ಷನನ್ನು ಏನು ಪದೇ ಪದೇ ರಿಪೀಟೆಡ್ಲಿ ಮಾಡ್ತೀನಿ ಅನ್ನೋದ್ರ ಮೇಲೆ ನಂಬಿಕೆ ಬರುತ್ತೆ. ನಾನು ಬಾಯಲ್ಲಿ ನಾನು ನಿಮ್ಮ ಫ್ರೆಂಡು, ನೀನು ನನ್ನನ್ನು ನಂಬಬಹುದು ಅಂತ ಹೇಳ್ತಾ ಇರ್ತೀನಿ. ಆದರೆ ನೀವು ಯಾವುದಕ್ಕೆ ಪೇ ಮಾಡಿದ್ರೂ ನಾನು ನಿಮಗೆ ದುಡ್ಡು ವಾಪಸ್ ಕೊಡಲ್ಲ. ನೀವು ನನಗೆ ಕೊಟ್ಟಿರೋ ದುಡ್ಡನ್ನು ವಾಪಸ್ ಕೊಡೋದಿಲ್ಲ. ಇಬ್ಬರೂ ಒಟ್ಟಿಗೆ ಊಟಕ್ಕೆ ಹೋಗ್ತೀವಿ, ಬಟ್ ಶೇರ್ ಮಾಡ್ಕೊಳ್ಳೋದಿಲ್ಲ, ಯಾವಾಗಲೂ ಮಾಡೋದಿಲ್ಲ. ಈ ಥರ ನಾನು ರಿಪೀಟೆಡ್ಲಿ ಮಾಡ್ತಾಯಿದ್ರೆ ನೀವು ಆಮೇಲೆ ನಾನು ಹೇಳಿದ್ರು ನಾನು ನಿನ್ನ ಫ್ರೆಂಡು, ನಿನ್ನನ್ನು ನಂಬಬಹುದು ಅಂತ ನೀವು ನನ್ನ ನಂಬ್ತೀರಾ? ನಂಬಲ್ಲ, ಸುಮ್ಮನೆ ಅಂತ ಅಂತೀರಾ. ಆದರೆ ಆ್ಯಕ್ಚುಲಿ ನೀವು ನಂಬ್ತೀರಾ ನನ್ನನ್ನು? ನಂಬಲ್ಲ. ಯಾಕೆ ಗೊತ್ತಾ? ನಮ್ಮ ಬ್ರೈನ್ ಇದೆಯಲ್ಲ, ಅದು ಯಾವ ರೀತಿ ಯೋಚನೆ ಮಾಡುತ್ತೆ ಅಂದರೆ ನಮ್ಮನ್ನು ಪ್ರೊಟೆಕ್ಟ್ ಮಾಡೋ ರೀತಿ. ಅದಕ್ಕೇನು ಇಂಪಾರ್ಟೆಂಟ್ ಆಗಬೇಕು ಹೇಳಿ? ನಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕು. ಬೇರೆಯ ವ್ಯಕ್ತಿಯ ಬಿಹೇವಿಯರ್ ಅನ್ನೋದು ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ ಅನ್ನಿಸಿದಾಗ ಅದು ನಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಆಗ ಈ ಬಾಯಲ್ಲೊಂದು ಹೇಳ್ತಾಳೆ ಇವಳು ನಂಬೋದಕ್ಕಾಗಲ್ಲ ಅಂತ ನಮಗೆ ಆಲ್ರೆಡಿ ಹೇಳಿಬಿಡುತ್ತೆ, ಸೂಚನೆ ಕೊಡುತ್ತೆ. ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಬಿಹೇವಿಯರ್ ಮೇಲ್ಗಡೆ ಅದು ಒಂದು ಸ್ಟೇಟ್ಮೆಂಟ್ ರೆಡಿ ಮಾಡಿರುತ್ತೆ. ಈ ಮನುಷ್ಯನ ನಂಬೋದಾ ಅಥವಾ ಬಾಯಲ್ಲಿ ಸುಮ್ಮನೆ ಮಾತಾಡೋದಷ್ಟನ್ನ ಆ್ಯಕ್ಷನಲ್ಲಿ ಏನೂ ಇಲ್ವಾ ಅಂತ ರೆಡಿ ಮಾಡಿಟ್ಕೊಂಡು ನಂಬೇಡ, ರಿಲೇ ಆಗಬೇಡ ಅಂತ ಹೇಳಿಬಿಡುತ್ತೆ. ರಿಪೀಟೆಡ್ಲಿ ನಾನು ನಿಮಗೆ ಚೀಟ್ ಮಾಡ್ತಾಯಿದ್ರೆ, ಚೀಟ್ ಅಂದರೆ ನೋಡೋದಕ್ಕೆ ಚೀಟ್ ಥರ ಅಲ್ಲ, ಹೇಗೆ ಅಂತ ಅಂದ್ಕೊಳ್ಳಿ. ನಾನು ನಿಮ್ಮ ಬಗ್ಗೆ ತುಂಬ ಕೇರ್ ಮಾಡ್ತೀನಿ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನೀವು ಹುಷಾರಾಗಿದ್ದೀರಾ ಇಲ್ವಾ, ಮೆಡಿಸಿನ್ಸ್ ತೊಗೋತೀರಾ ಇಲ್ವಾ, ಅಥವಾ ನಿಮ್ಗೆ ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರಾ ಅಂತ ಕೇಳಲ್ಲ. ನಾನು ಏನೂ ಮಾಡ್ತಾ ಇಲ್ಲ, ಬಟ್ ಬಾಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಅಯ್ಯೋ ನಾನು ತುಂಬ ಕೇರ್ ಮಾಡ್ತೀನಿ, ನಿಮ್ಮ ಬಗ್ಗೆ ತುಂಬ ಕೇರ್ ಮಾಡ್ತೀನಿ ಅಂತ ಬಾಯಲ್ಲಿ ಹೇಳ್ತೀನಿ. ಏನಾದರೂ ಯೂಸ್ ಇದೆಯಾ? ನೀವು ನಂಬ್ತೀರಾ ನನ್ನನ್ನು? ಏನು ನಾಟಕ ಮಾಡ್ತಾಳೆ ಬಿಡ್ರಪ್ಪ ಅನ್ಸುತ್ತಾ ಇಲ್ವಾ? ಸುಮ್ಮನೆ ತೋರಿಕೆಗೆ ನಾಟಕ ಮಾಡಿ ಬಾಯಲ್ಲಿ ಸುಮ್ಮನೆ ಹೇಳ್ತಾ ಇದ್ದರೆ ಯಾರೂ ನಂಬೋಕ್ಕಾಗಲ್ಲ. ಆ್ಯಕ್ಷನ್ ಇದೆಯಲ್ಲ, ಅಷ್ಟು ದಿವಸಗಳ ಕಾಲ ನನ್ನ ಬಿಹೇವಿಯರ್ ಹೇಗಿತ್ತು ಅನ್ನೋದನ್ನು ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ, ನಾನು ಸುಳ್ಳು ಹೇಳ್ತಾ ಇದ್ದೀನ, ನಾಟಕ ಮಾಡ್ತಾ ಇದ್ದೀನ, ನಿಜ ಹೇಳ್ತಾ ಇದ್ದೀನ. ಇನ್ನು ಮುಂದೆ ನಂಬೋದಾ ನಂಬಬಾರ್ದಾ ಅಂತ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಮಗನಿಗೆ ಒಂದು ಕೆಟ್ಟ ಅಭ್ಯಾಸ ಇದೆ. ಹ್ಯಾಂಡ್ ವಾಶ್ ಮಾಡಿದ ಮೇಲೆ ವಾಶ್ ಬೇಸಿನ್ನಲ್ಲಿ ಆ ನೀರನ್ನು ಪಕ್ಕದಲ್ಲಿರೋ ಟವೆಲ್ಗೆ ಒರೆಸ್ಕೊಳ್ಳೋದಿಲ್ಲ. ಅದ್ರ ಬದಲು ಎಷ್ಟು ಬರುತ್ತಲ್ಲ ಬೊಗಸೆನಲ್ಲಿ ನೀರು, ಅದನ್ನೆಲ್ಲ ತೆಗೆದು ಕೆಳಗಡೆ ಇರೋ ಫ್ಲೋರಲ್ಲಿ ಚೆಲ್ಬಿಡ್ತಾನೆ. ಅದು ಜಾರ್ಕೊಂಡು ಬಿದ್ದರೆ ಖಂಡಿತವಾಗಿಯೂ ಹೇಳಬಾರ್ದು, ಆ ಥರ ಭಯಂಕರ ಅವಾಂತರ ಆಗುತ್ತೆ. ಅವನು ತುಂಬ ಸಲ ರಿಪೀಟೆಡಾಗಿ ಹೇಳ್ದೆ ನಾನು. ಪ್ರತಿ ಸಲ ಸಾರಿ ಅಂತಾನೆ, ಒಂದೇ ಒಂದು ಸಲ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಂಡಿಲ್ಲ. ಇವಾಗ ಹೇಳಿ, ನಾನು ಅವನನ್ನು ನಂಬೇಕಾ? ಒಂದು ಸಲ ಅವ್ನು ಎಷ್ಟು ಸಲ ಸಾರಿ ಹೇಳಿದ್ರು ನಾನು ಅಕ್ನಾಲೇಜ್ ಮಾಡಲಿಲ್ಲ, ಅಂತ ಹೇಳಿಲ್ಲ. ಅವನು ಕೋಪ ಬಂದ್ಬಿಡ್ತು, ತೊಡ್ಕೊಳಕ್ಕಾಗಲಿಲ್ಲ, ಕೂಗೋದಕ್ಕೆ ಶುರು ಮಾಡ್ದೆ, ಕಿರ್ಚೋದಕ್ಕೆ ಶುರು ಮಾಡ್ದೆ. ನೀನು ಯಾಕೆ ಅಂತ ಹೇಳಿಲ್ಲ, ನಾನು ಸಾರಿ ಅಂತ ಕೇಳಿದ್ಮೇಲೆ ನೀನು ಎಕ್ಸೆಪ್ಟ್ ಮಾಡ್ಕೋಬೇಕಾಗಿತ್ತು ಅಂತ. ಅದಕ್ಕಂದೆ ಟ್ರಸ್ಟ್ ಅನ್ನೋದು ಅಚೀವ್ ಮಾಡಬೇಕು. ಅದು ನಂಬಿಕೆ ನಿನ್ನ ಆ್ಯಕ್ಷನ್ನಲ್ಲಿ ಪ್ರೂವ್ ಮಾಡು. ಹೌದು, ನಾನು ನಿನ್ನನ್ನು ನಂಬೋದು, ನೀನು ನಿಜವಾಗ್ಲೂ ಅಲ್ಲಿ ನೀರು ಚಲ್ತಾ ಇಲ್ಲ ಅಂತ ನಂಬಬಹುದು ಅಂತ. ಆದರೆ ನೀನು ಹೇಳಿರೋ ಸಾರಿ ಇದೆಯಲ್ಲ, ಅದು ಅಪಾಲಜಿ ಎಕ್ಸೆಪ್ಟೆಡ್ ಮತ್ತು ಫಾರ್ಗಾಟನ್. ಆದರೆ ರಿಪೀಟೆಡ್ಲಿ ನೀರು ಕೆಳಗನ ಚಲ್ತಾನೇ ಇದ್ದರೆ ಯಾರಿಗಾದ್ರೂ ಅದ್ರ ಡೇಂಜರ್ ಆಗಬಹುದಾದ್ರಿಂದ ನಿನ್ನ ಆ್ಯಕ್ಷನ್ ಅಕ್ಸೆಪ್ಟೇಬಲ್ ಅಲ್ಲ ಮತ್ತು ನಿನ್ನ ಅಪಾಲಜಿನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ. ಅವನಿಗೆ ಅಷ್ಟೊತ್ತಿಗೆ ಕೋಪ ಬಂತು, ಆದರೆ ಆಮೇಲೆ ಅರ್ಥ ಆಯಿತು. ಸ್ಟಿಲ್ ಹಿ ಈಸ್ ಟ್ರೈಯಿಂಗ್. ಫುಲ್ಲಿ ಕಂಪ್ಲೀಟ್ಲಿ ಅಲ್ಲ, ಕೆಲವು ಸಾರಿ ಚಲ್ತಾನೆ, ಬಟ್ ಸ್ಟಿಲ್ ಚಲ್ಲದೆ ಇದ್ದಾಗ ನನಗೆ ಹೇಳ್ತಾನೆ, ನೋಡು ನಾನು ಈ ಸಲ ಚಲ್ಲಿಲ್ಲ ಅಂತ. ಅಟ್ಲೀಸ್ಟ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಪ್ರೂಫ್. ಫೈನಲಿ ಒನ್ ಡೇ ಅವ್ನು ಇಂಪ್ರೂವ್ ಮಾಡ್ಕೋತಾನೆ ಅಂತ ನಾನು ಅವ್ನು ನಂಬಬಹುದು. ಈಗ ಮಕ್ಕಳು ಹೋಮ್ವರ್ಕ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ.
ಹೋಮ್ವರ್ಕ್ ಮಾಡಿದ್ದೀನಿ ಅಂತ ಪ್ರತಿ ಸಲನೂ ಹೇಳ್ತಾರೆ ಮತ್ತು ತೋರಿಸ್ತಾರೆ, ಕೆಲಸ ಆಗಿರುತ್ತೆ. ಆಗ ನಾವು ಅವರ ಪಟ್ಟಿಯನ್ನು ನೀಟಾಗಿ ಒಂದೊಂದು ಸಲನೂ ಒಂದೊಂದು ಅಕ್ಷರನೂ ಚೆಕ್ ಮಾಡೋದಕ್ಕೆ ಹೋಗೋದಿಲ್ಲ. ಸಮ್ಟೈಮ್ಸ್ ಏನು ಮಾಡ್ತಾರೆ, ಸುಳ್ಳು ಹೇಳ್ತಾ ಇರ್ತಾರೆ. ನಾವು ಚೆಕ್ ಮಾಡ್ತೀವಿ, ಅಲ್ಲಿ ಇರೋದೇ ಇಲ್ಲ. ಆಗ ಏನು ಮಾಡ್ತೀರಿ, ನಾವು ರಿಪೀಟೆಡ್ಲಿ ಚೆಕ್ ಮಾಡ್ತೀವಿ. ಅವ್ರು ಎಷ್ಟು ಸಲ ಬೇಕಾದರೂ ಹೇಳಿ ಆಗಿದೆ ಅಂತ ಹೇಳಿ, ಬ್ಯಾಗ್ ತುಂಬ ಆಗಿದೆ, ಇನ್ನೊಂದು ಮತ್ತೊಂದು, ನಾವು ನಂಬಲ್ಲ, ಚೆಕ್ ಮಾಡೇ ಮಾಡ್ತೀವಿ. ಯಾಕೆ? ಎಕ್ಸ್ಪೀರಿಯನ್ಸ್, ಪಾಸ್ಟ್ ಎಕ್ಸ್ಪೀರಿಯನ್ಸ್. ನಿನ್ನೆ ಸುಳ್ಳು ಹೇಳಿದಾನೆ ಅಂದರೆ ಇವತ್ತು ಸುಳ್ಳು ಹೇಳ್ತಾನೆ, ಇವತ್ತು ಸುಳ್ಳು ಹೇಳಿದಾನೆ ಅಂದರೆ ನಾಳೆನೂ ಸುಳ್ಳು ಹೇಳ್ತಾನೆ ಅಲ್ವಾ? ಆದ್ದರಿಂದ ಯಾವುದೋ ಒಂದು ಅಂಗಡಿಗೆ ಹೋಗ್ತೀರಿ ಸಾಮಾನು ತೊಗೊಂಬರೋದಕ್ಕೆ ಅಂತ ಆದರೆ, ನೀವು ತೊಗೊಂಡಾದ್ಮೇಲೆ ಚೇಂಜನ್ನು ನಿಮಗೆ ತಪ್ಪಾಗಿ ಕೊಟ್ಬಿಟ್ಟು ನಾಳೆ ನಿಮಗೆ ಹೋದಾಗ ತಪ್ಪಾಗಿತ್ತು ಅಂತ ಎಕ್ಸ್ಟ್ರಾ 50 ರೂಪೀಸ್ ಕೊಟ್ಟರೆ ಆವಾಗ ಓಕೆ ಕರೆಕ್ಷನ್ ಮಾಡಿಕೊಂಡ್ರು ಅಂತ ಅಂದ್ಕೋಬೋದು. ಆದರೆ ಎವ್ರಿ ಟೈಮ್ ಹೋದಾಗೂ ಲೆಕ್ಕ ತಪ್ಪು ಮಾಡ್ತಾರೆ ಮತ್ತು ವಾಪಸ್ ಕೊಡ್ತಾ ಇಲ್ಲ ಅಂತ ಅಂದರೆ, ಇವಾಗ ಗೂಗಲ್ ಪೇ ಇದೆ ಬಿಡಿ, ಆ ಪ್ರಶ್ನೆ ಬೇರೆ. ಬಟ್ ಸ್ಟಿಲ್ ಹಾಗೇನಾದರೂ ಆಯಿತು ಅಂತ ಆದರೆ ನೀವು ಅವ್ರನ್ನ ನಂಬ್ತೀರಾ? ಮತ್ತೆ ಮತ್ತೆ ಅಂಗಡಿಗೆ ಹೋಗ್ತೀರಾ? ಅಥವಾ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇಳ್ತೀರಾ ಈ ಅಂಗಡಿನಲ್ಲಿ ಆ ಥರ ಮೋಸ ಆಗುತ್ತಪ್ಪ, ಹೋಗೋದಕ್ಕೆ ಹೋಗಬೇಡಿ ಅಂತ? ಆದ್ದರಿಂದ ಟ್ರಸ್ಟ್ ಅನ್ನೋದು ಭಾಳ ಫ್ರೆಜೈಲ್ ಆಗಿರುತ್ತೆ. ಅದು ಒಂದ್ಸಲ ಬ್ರೇಕ್ ಆಗಿಬಿಟ್ರೆ ಅವ್ರು ರಿಪೀಟೆಡ್ಲಿ ಪ್ರೂವ್ ಮಾಡಬೇಕಾಗುತ್ತೆ. ನನ್ನ ವರ್ಡ್ಸು, ನನ್ನ ಆ್ಯಕ್ಷನಲ್ಲಿ ಪ್ರತಿ ಸಲ ಪ್ರೂವ್ ಮಾಡಿದರೆ ಮಾತ್ರ ನಂಬೋದಕ್ಕಾಗುತ್ತೆ. ಇಲ್ಲಾಂದರೆ ನಂಬಲ್ಲ ನಾವು. ಯಾಕೆ ನಂಬಲ್ಲ ಅಂದರೆ, ನಮಗೆ ಏನೋ ಮುಂದೆ ಪ್ರಾಬ್ಲಮ್ ಆಗಬಾರ್ದು ಅಂತ ನಂಬಲ್ಲ. ಬೇಸ್ಡ್ ಆನ್ ದ ಪಾಸ್ಟ್ ಎಕ್ಸ್ಪೀರಿಯನ್ಸಲ್ಲಿ ಈ ವ್ಯಕ್ತಿ ನಂಬಿಕೆಗೆ ಅರ್ಹ ಅಲ್ಲ ಅಂತ ಸೈಡ್ಗೆ ಹಾಕ್ಬಿಡ್ತೀವಿ. ಎಷ್ಟೋ ಸಾರ್ತಿ ಹಿಂಗೆ ಆಗಿಲ್ವಾ ಹೇಳ್ರಿ? ನೀವು ಏನೋ ಒಂದು ಹೇಳಿರ್ತೀರ, ಒಂದು ಗುಟ್ಟು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿರ್ತೀರ, ಆದರೆ ಅದು ಊರೆಲ್ಲ ಸುತ್ಕೊಂಡು ವಾಪಸ್ ನಿಮ್ಮ ಕಿವಿಗೆ ಬಂದುಮುಟ್ಟುತ್ತೆ. ಇನ್ನೊಂದು ಸರ್ತಿ ಆ ವ್ಯಕ್ತಿ ಹತ್ರ ನೀವು ನಿಮ್ಮ ಯಾವುದಾದ್ರೂ ಗುಟ್ಟು ಹೇಳ್ಕೊಳ್ತೀರಾ? ಹೇಳೋದಕ್ಕೆ ಹೋಗಲ್ಲ ಅಲ್ವಾ? ಬಾಯಿಂದ ಶಬ್ದನೇ ಬರಲ್ಲ, ತಲೆ ಆಡಿಸ್ತೀರಾ ಅಷ್ಟೇ, ಒಳಗಡೆಯಿಂದ ಏನೂ ಮಾತು ಬರಲ್ಲ. ಅದಕ್ಕೆ ಯಾರೋ ಒಬ್ಬರು ನಮ್ಮ ಮೇಲೆ ನಂಬಿಕೆ ಇಟ್ಟು ಏನೋ ಒಂದು ಹೇಳಿದರೆ, ರಿಲಯಬಲ್ಲಾಗಿ ಏನೋ ಒಂದು ಹೇಳಿದರೆ, ಯಾರಿಗೂ ಏನೋ ಒಂದು ಹೇಳಿ ಮೋಸ ಮಾಡೋದಕ್ಕೆ ಹೋಗಬಾರ್ದು. ಮೋಸ ಅಂತ ಕೆಲವು ಸಾರಿ ಅಲ್ಲ, ತಡ್ಕೊಳೋಕ್ಕಾಗ್ದೇ ಹೇಳಿಬಿಡ್ತಾರೆ. ಹಂಗೆ ಹೇಳಿದ್ರೂ ಅವರು ನಂಬೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಅದೇ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಆದ್ದರಿಂದ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ, ಮನೆ ತುಂಬ ಜನ ಇರ್ತಾರೆ. ಎಷ್ಟೋ ಸಾರ್ತಿ ಹೇಳ್ಕೊಳ್ಬೇಕು ಅಂತ ರಿಲೈ ಆಗೋದಕ್ಕೆ ವ್ಯಕ್ತಿ ಎಷ್ಟು ಜನ ಇರ್ತಾರೆ? ನಮಗೆ ಟ್ರಸ್ಟ್ ವರ್ದಿ, ರಿಲಯಬಲ್ ಅಂತ ಆಗೋ ಜನ ಎಷ್ಟಿರ್ತಾರೆ? ಬೆರಳೆಣಿಕೆ ಎಷ್ಟಿರ್ತಾರೆ? ನನಗಂತೂ 1-2 ಜನ ಇದ್ದರೆ ಹೆಚ್ಚು ನೋಡಿ, ಅದರಿಗಿಂತ ಜಾಸ್ತಿ ಸಿಕ್ಕೋದಿಲ್ಲ. ಎಷ್ಟೋ ಸಾರ್ತಿ ಹೇಳಿರೋ ವಿಷಯ ವಾಪಸ್ ನಮಗೆ ಇನ್ನೊಂದು ಕಿವಿಗೆ ಬಂದು ಮುಟ್ಬಿಡುತ್ತೆ. ಅಲ್ಲಿಗೆ ಆ ವ್ಯಕ್ತಿಯನ್ನು ಇನ್ನೊಂದು ಸರ್ತಿ ನಂಬೋದಕ್ಕಾಗಲ್ಲ, ಅಲ್ಲಿಗೆ ಮುಗೀತು, ಕಟ್. ಅಷ್ಟಾಗಿಬಿಟ್ರೆ ನಾವು ಇನ್ನೊಂದು ಸರ್ತಿ ಹೇಳೋದಕ್ಕೆ ಹೋಗಲ್ಲ. ಅವ್ರ ಆ್ಯಕ್ಷನಲ್ಲಿ ಎಷ್ಟೇ ಬಾಯಲ್ಲಿ ನಾನು ನಿನಗೆ ಪ್ರೀತಿ, ನೀನು ನನಗೆ ಪ್ರೀತಿ, ನಾನು ತುಂಬ ಕೇರ್ ಮಾಡ್ತೀನಿ, ನೀನು ನನ್ನನ್ನು ನಂಬೋದು, ಡಿಪೆಂಡ್ ಆಗ್ಬೋದು, ಏನೂ ಯೂಸ್ ಆಗಲ್ಲ. ಬಾಯಲ್ಲಿ ಹೇಳೋದನ್ನೆಲ್ಲ ನಂಬೋದಕ್ಕಾಗಲ್ಲ, ಆ್ಯಕ್ಷನಲ್ಲಿ ಪ್ರೂವ್ ಮಾಡಿದರೆ ಮಾತ್ರ ನಂಬೋದಕ್ಕಾಗುತ್ತೆ. ಅದಕ್ಕೆ ಟ್ರಸ್ಟ್ ಅನ್ನೋದು ಬಹಳ ಫ್ರೆಜೈಲ್ ಆಗಿರುತ್ತೆ. ತುಂಬ ನೀಟಾಗಿ ಹ್ಯಾಂಡಲ್ ಮಾಡಬೇಕು. ಹೇಗೆ ಮಾಡಬೇಕು? ರಿಸ್ಪೆಕ್ಟ್ಫುಲ್ಲಾಗಿ, ಸರಿಯಾಗಿ ಕೇಳಿಸ್ಕೊಂಡು, ಎಲ್ಲರ ಹತ್ರನೂ ಸಿಕ್ಕಾಪಟ್ಟೆ ಮಾತಾಡ್ಕೊಳ್ದಿರಾ ನೀಟಾಗಿ ಹ್ಯಾಂಡ್ಲ್ ಮಾಡಿದರೆ, ಡಿಪೆಂಡ್ ಆಗ್ಬೋದು ನೀವು ನಮ್ಮ ಮೇಲೆ ಅಂತ ಆ್ಯಕ್ಷನಲ್ಲಿ ಪ್ರೂವ್ ಮಾಡಿದರೆ, ಆಗ ಯಾರೊಬ್ಬರು ನಮ್ಮ ಮೇಲೆ ಡಿಪೆಂಡ್ ಆಗ್ಬೋದು. ಎಷ್ಟು ಚೆನ್ನಾಗಿರುತ್ತೆ ರೀ ಆ ರಿಲೇಷನ್ಶಿಪ್ಪು. ನನಗಂತೂ ಆ ಥರದ ರಿಲೇಷನ್ಶಿಪ್ ಬೇಕಾಗಿದೆಯಪ್ಪ, ಟ್ರಸ್ಟ್ ವರ್ದಿ ರಿಲೇಷನ್ಶಿಪ್ಸ್ ಅಲ್ವಾ? ಆದ್ದರಿಂದ ನಿಮ್ಮನ್ನು ಯಾರಾದರೂ ನಂಬಿ ಏನೋ ಒಂದು ವಿಷಯ ಹೇಳಿದರೆ ಅಥವಾ ಏನೋ ಒಂದು ರಿಲಯಬಲ್ ಅಂತ ಅಂದ್ಕೊಂಡ್ರೆ ದಯವಿಟ್ಟು ಅದನ್ನು ಉಳಿಸ್ಕೊಳ್ಳಿ. ಅದು ದೊಡ್ಡ ರಿಸ್ಪೆಕ್ಟ್. ಅದು ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕೊಡ್ಬೋದಾದ ಅತೀ ದೊಡ್ಡ ರಿಸ್ಪೆಕ್ಟ್ ಅದು ಟ್ರಸ್ಟ್. ಓಕೆನಾ?